ನಡ್ಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ತಾವು ರ್ಯಾಂಡಮ್ ಆಗಿ ಅಭಿಯಾನದ ರೀತಿಯಲ್ಲಿ ನಿಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಶಾಲಾ ಕಾಲೇಜುಗಳನ್ನು ಮಾನ್ಯತೆ ನವೀಕರಣ ಇರ್ಬೋದು, ಮಕ್ಕಳ ಸುರಕ್ಷತಾ ನೀತಿ 2016 ಪಾಲನೆ ಮಾಡ್ತಕ್ಕಂಥದ್ದು ಇರ್ಬೋದು, ಪ್ರತಿಯೊಂದು ಈ ತರ ವಸತಿ ಶಾಲೆ ಎಲ್ಲೆಲ್ಲಿ ನಿಮ್ಮ ಅಧೀನದಲ್ಲಿದೆ ಪ್ರತಿಯೊಂದು ಸಹಿತ ಗಮನ ಹರಿಸುವ ಮೂಲಕ ಎಲ್ಲವಕ್ಕೂ ಸಹಿತ ಸುಸೂತ್ರವಾಗಿ ನಡೆಯೋ ರೀತಿಯಲ್ಲಿ ಕ್ರಮ ವಹಿಸ್ರಿ. ಯಾರಾದರೂ ನಿಮ್ಮ ತಳಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ನಿರ್ಲಕ್ಷ್ಯವಿದ್ದಲ್ಲಿ ನೀವು ಯಾವುದೇ ಕಾರಣಕ್ಕೂ ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ, ಅವರಿಗೆ ಕ್ರಮ ವಹಿಸ್ತಕ್ಕಂಥ ಕೆಲಸ ಮಾಡಬೇಕು. ಸರ್, ಈಗ ಪೊಲೀಸರ ಮುಂದೆನೆ ಬಿ ಅವರು ಹೇಳಿರುವಂತದ್ದು, ಕಳೆದ ಬಾರಿ ಅಂದ್ರೆ ಕೆಲ ದಿನಗಳ ಹಿಂದೆ ನಾವು ಬಂದಿದ್ವಿ, ಸ್ಪಾಟ್ ಮಾಜರ್ ಎಲ್ಲ ಮಾಡಿದ್ವಿ ಅಂತ ಹೇಳ್ತಾ ಇದಾರೆ. ಆ ಸಮಯದಲ್ಲಿ ಇಂತ ಏನು ಅಕ್ರಮವಾಗಿ ಇದ್ದಿದ್ರು ಸಹ ಅವ್ರ ಕ್ರಮ ಯಾಕೆ ಕೈಗೊಂಡಿಲ್ಲ? ಅವ್ರ ಪಾತ್ರ ಏನಾದ್ರೂ ಇದೆಯಾ ಅಂತ ಸರ್? ಅವ್ರ ಪಾತ್ರ ಏನಿದೆ ಇಲ್ಲ ಅಂತ ಇವತ್ತು ಗೊತ್ತಾಗಲ್ಲ. ಅವರು ಬಂದಾಗ ಗಮನಿಸಬೇಕಾಗಿತ್ತು, ನೋಟಿಸ್ ಕೊಟ್ಟಿದ್ವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಹೀಗಾಗಿ ಅವ್ರ ಮೇಲೆ ಇಬ್ಬರ ಮೇಲೆ ಅವರು ಅಮಾನತ್ ಮಾಡಬೇಕಂತ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಅದಾಗಿಯೂ ಸಹಿತ ನಮ್ಮ ಪೊಲೀಸ್ ಇಲಾಖೆಯವರು ACP ಸಾಹೇಬರು ಇದರ ಬಗ್ಗೆ ಕುಲಂಕುಷವಾಗಿ ತನಿಖೆ ನಡೆಸಿ ಇದರಲ್ಲಿ ಯಾರ್ಯಾರು ತಪ್ಪಿಸುತ್ತಿದ್ದಾರೆ, ಯಾರ್ಯಾರು ಬೇಜವಾಬ್ದಾರಿತನ ವಹಿಸಿದ್ದಾರೆ, ಯಾರ್ಯಾರು ನಿರ್ಲಕ್ಷ್ಯ ವಹಿಸಿದ್ದಾರೆ, ಅವ್ರ ಮೇಲೆ ಸಹಿತ ತಾವು ಕ್ರಮ ಮಾಡಿ.